ಮೀನಾ, ಊಟ ಆಯ್ತಾ? ಗೌರಮ್ಮಕ್ಕ, ಆಯ್ತು. ನಾನು ನಮ್ಮ ಪುಣ್ಯ ಶಿವಾನಿ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೆ. ಕಾರ್ ತಗೊಂಬಂದಿದ್ರು. ಎಲ್ಲ ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ವಾ. ಅದಕ್ಕೆ ಹೋಗ್ತಾ ಇದ್ದೆ. ಇನ್ನೇನೆಲ್ಲ ಮನೇಲೆಲ್ಲ ನೆಲಗಿಲೆಲ್ಲ ಒರೆಸ್ಬಿಟ್ಟು ದೀಪ ಹಚ್ಚಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಈ ಋತು ಅಲ್ಲಿ ಆ ಕರಿಯಮ್ಮನೂ ಋತು ಕೂತ್ಕೊಂಡು ಹೇಗೆ ಮಾತಾಡ್ತವ್ರೆ ಗೊತ್ತಾ? ಕಾರು ಯಾರು ಕೊಡ್ಸಿದ್ರು ಅನ್ನೋದು ಅವ್ರಿಗೆ ಡೌಟ್ ಆಗೈತೆ. ಅದಕ್ಕೇನೆ ಅವರು ಮಾತಾಡ್ತಾ ಇದ್ರು ಅಲ್ಲಿ ಕೂತ್ಕೊಬಿಟ್ಟು. ಹೆಂಗೆ ಮತ್ತೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಕೊಡ್ಸೋಕ್ಕೆ ದುಡ್ಡಿಗೆ ಲೆಕ್ಕ ಹಾಕ್ತಾರೆ ಅವರು. ಕಂಜೂಸು, ಅವರಂತೂ ಕೊಡ್ಸಲ್ಲ. ಇವ್ರ ಹತ್ರ ದುಡ್ಡು ಎಲ್ಲಿಂದ ಬಂತು ಅಂತ ಮಾತಾಡ್ತವ್ರೆ. ಅದಕ್ಕೇನೆ ನಾನು ನೀವೇನಾರ ಕೊಡ್ಸಿದ್ರ ಏನೋ ಅವರೇ ತಗೊಂಡ್ರ ಅಂತ ನಾನು ಕೇಳೋಣ ಅಂತ ಬಂದೆ. ಅಲ್ಲಿ ಕುಕ್ಕಂಡವಳಲ್ಲ, ಅವಳ ಮುಂದೆನೇ ಹೇಳ್ತೀನಿ ನೋಡಿ, ಅವಳಿಗೂ ಗೊತ್ತಾಗಬೇಕು. ನಾವೇ ಕೊಡ್ತೀವಿ ನಮ್ಮಿಬ್ರು ಮಕ್ಕಳಿಗೆ, ಬಿಡು. ನಾವು ಮಾಡೋದೆಲ್ಲ ಅವ್ರಿಗೇನೆ, ನಾವು ಮಾಡೋ ಆಸ್ತಿ ಏನೈತೆ ಎಲ್ಲ ಅವ್ರಿಗೆ ಬರೀತೀವಿ ಕಣ ಗೌರಮ್ಮಕ್ಕ ನಾವು. ಯಾಕಂದರೆ ನಮ್ಮ ಲವಾಕುಶ ನಮ್ಮ ಪುಣ್ಯ ಶಿವಾನಿ ಒಳ್ಳೆಯವರು, ನೋಡ್ಕೊಂತಾರೆ. ನಾವೇ ಸದ್ಯಕ್ಕೆ ಬರೀಲಿಲ್ಲ ಅಂತಂದ್ರೆ ಅವ್ರಿಗಾಗಿನೇ ನಾವು ಬರೆಯೋದು. ಗಂಡು ಮಕ್ಕಳು ಇರ್ತಾರೆ, ನೋಡ್ಕೊಂತಾರೆ ನಮ್ಮನ್ನು. ಅದಕ್ಕೇ ನಾವು ಅವ್ರಿಗೆ ಬರೆಯೋದು. ನಮಗೆ ಗೊತ್ತೈತೆ ಯಾರಿಗೆ ಬರೀಬೇಕು, ಯಾರಿಗೇನು ಕೊಡಿಸ್ಬೇಕು ಅಂತ. 15 ಲಕ್ಷದಲ್ಲಿ ಇನ್ನೂ 20 ಲಕ್ಷದ ಕಾರ್ ತಗೊಂಡಿದ್ರು ಕೊಡಿಸ್ತಿದ್ದೆ ನನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ದೀನಿ ಇವತ್ತು. ಲವಾಕುಶನ ನನಗೆ ಮಕ್ಕಳಿಲ್ಲ ಅಂಬೋದು ನನಗೆ ಹೊರಗೆ ಇಲ್ಲ. ಅವ್ರು ಇರೋದ್ರಿಂದ ನನಗೆ ಎಷ್ಟು ನೋಡ್ಕೊಂತಾರೆ ಗೊತ್ತೇ. ನಮ್ಮ ಹೋಟ್ಲಾಗೆ ಆಗಲಿ ನಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಅದಕ್ಕೆ ನಾನು ಇವಾಗ ಅವ್ರನ್ನ ನಂಬಿರೋದು. ಅಲ್ಲಿ ಕೂತ್ಕೊಂಡು ಮಾತಾಡೋರು ಆ ಕರಿಯಮ್ಮನೂ ಅವಳು. ಅದಕ್ಕೆ ನಾನು ಈ ಕಡೆ ಬಂದೆ. ನಮ್ಮ ಮನೆ ಹತ್ರ ಕೂತ್ಕೊಂಡು ಮಾತಾಡ್ತಿದ್ರು. ನಡಿ, ನೀನು ಅಲ್ಲಿ ನಿನ್ಕೊಂಡಿರು, ನಾನು ಬಂದು ಹೇಳ್ತೀನಿ. ಹೋಗು. ಆಮೇಲೆ ನಾನು ಅಲ್ಲಿ ಬರ್ಬೇಕಾದ್ರೆ ಕರಿ ಮೀನಾ ಯಾರು ಕಾರ್ ಕೊಡ್ಸಿದ್ದು ಅಂತ ಕೇಳು, ನಾನು ಹೇಳ್ತೀನಿ ಅವ್ರಿದ್ರಿಗೆ. ಸುಮ್ಮನೆ ಏನೇನೋ ಮಾತಾಡ್ತಾರೆ, ಹಾಗೆಲ್ಲ ನಾವು ಮಾತಾಡಬಾರ್ದು. ಸುಮ್ಮನೆ ಏನಕ್ಕೆ ಮಾತಾಡಬೇಕು? ಸುಮ್ಮನೆ ಬಾಯಿ ಐತೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತವ್ರೆ. ನನಗೆ ಈ ಋತು ಬುದ್ಧಿ ಇಷ್ಟ ಆಗಲಿಲ್ಲ. ಏನೋ ಬಿಡು, ನನ್ನ ತಮ್ಮಗಳು ಚೆನ್ನಾಗಿದ್ದಾರಲ್ಲ, ಚೆನ್ನಾಗಿರಲಿ, ಕಾರ್ ತಗೊಂಡವ್ರೆ ಅಂತ ಖುಷಿ ಪಡಬೇಕು. ಅವ್ರು ಕಾರ್ ತಗೊಂಡಿರೋದಕ್ಕೆ ಇವಳಿಗೆ ಯಾಕೆ ಈ ಋತುನ್ಗೆ ಇಷ್ಟೊಂದು ಹೊಟ್ಟೆ ಉರಿ ಅಂತ ಗೊತ್ತಾಗ್ತಾ ಇಲ್ಲ. ಯಾರ್ಯಾರು ಚೆನ್ನಾಗಿದ್ರೆ ಖುಷಿ ಪಡ್ತಾರೆ. ಅಣ್ಣ ತಮ್ಮಂದ್ರೆ ಮುಂದುವರೆದ್ರೆ ಯಾರೋ ಸಹಿಸ್ಕೊಂಬಲ್ಲ. ಸಂಬಂಧದಲ್ಲಿ ಯಾರಾದ್ರೂ ಮುಂದುವರೆದ್ರೆ ಹೊಟ್ಟೆ ಉರಿ ಬಂದ್ಬಿಡುತ್ತೆ. ಹಿಂಗೇನೆ ಅವರು ಬೇಕಾದ್ರೆ ಖುಷಿ ಪಡ್ತಾರೆ ಗೌರಮ್ಮಕ್ಕ. ಹಿಂಗೆ ಹತ್ರದಾರಲ್ಲಿ ಇರೋವ್ರೆ ಹೊಟ್ಟೆ ಉರ್ಕೊಂಬೋದು. ಮತ್ತೆ ಎಲ್ಲಿಗೆ ಹೋಗ್ತೀಯಾ? ಇಲ್ಲ ಕಣಮ್ಮ, ದೇವಸ್ಥಾನಕ್ಕೆ ಹೊರಟಿದ್ರು ಪಣಿಯನ ಶಿವಾನಿ. ಅದಕ್ಕೆ ನಾನು ಅವ್ರ ಜೊತೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೆ. ಇವಳು ಋತು ಯಾತ ಮಾತಾಡ್ತಾಳಂತೆ. ಅದಕ್ಕೆ ನಾನು ಹೇಳೋಣ ಸರಿಯಾಗಿ ಅಂತ ಬಂದೆ. ನಾನು ಹಿಂಗೆ ಬರ್ಬೇಕಾರೆ ಅದೇ ಅವ್ರಿಬ್ರು ಮಾತಾಡ್ತಾ ಇದ್ರು. ಏನು ಕಾರ್ ಯಾರು ಕೊಡ್ಸವ್ರೆ ಅನ್ನೋದೇ ಅವ್ರಿಗೆ ಡೌಟ್ ಆಗ್ಬಿಟ್ಟೈತೆ. ಯಾರನ್ನ ಕೊಡಿಸ್ಲಿ ಬಿಡು, ಹೆಂಗೋ ಚೆನ್ನಾಗಿದ್ದಾರಲ್ಲ ಅಂತ ಖುಷಿ ಪಡ್ಬೇಕಪ್ಪ. ಕಾರ್ ಯಾರು ಕೊಡ್ಸಿದ್ರು ಅನ್ನೋದು ಅವ್ರಿಗೆ ಚಿಂತೆ ಶುರುವಾಗ್ಬಿಟ್ಟೈತೆ. ಈಗ ಗೌರಮ್ಮಕ್ಕ ಹಂಗಂತೂ ಅದಕ್ಕೆ ಆ ಅಕ್ಕನಿಗೆ ಹೇಳೋಣ ಅಂತ. ನಡಿ, ನೀನು ಬಾಯಿಲಿ ಹೇಳ್ತೀನಿ. ಮತ್ತು ನಿದ್ದೆ ಮಾಡಬಾರ್ದು ಋತು, ಹಂಗೆ ಹೇಳ್ತೀನಿ ನೋಡಿ. ರಾತ್ರಿ ಎಲ್ಲ ನಿದ್ದೆನೇ ಬರಬಾರ್ದು. ಇದೇನಪ್ಪ ನಮ್ಮ ಚಿಕ್ಕಪ್ಪನೂ ನಮ್ಮ ಚಿಕ್ಕಮ್ಮ ಇಂಥ ನಿರ್ಧಾರ ತಗೊಂಡವ್ರೆ ಅಂತ ಅನ್ಕೋಬೇಕು. ಹಂಗೆ ಹೇಳ್ತೀನಿ ತಡಿ. ಏನಪ್ಪ ಅಲ್ಲ, ಏನು ಬೇರೆಯವರ ಈ ಋತುಕ ಯಾಕೆ ಹಿಂಗೆ ಮಾಡುತ್ತೆ? ಅಯ್ಯೋ, ಮುಂಚೆ ಹಿಂಗೆ ಮಾಡ್ತಿರ್ಲಿಲ್ಲಪ್ಪ. ನಾನು ನೋಡ್ತಿದ್ನಲ್ಲ, ಮುಂಚೆ ಹಿಂಗೆ ಮಾಡ್ತಿರ್ಲಿಲ್ಲ. ಅಯ್ಯೋ ದೇವ್ರೆ, ಅಲ್ಲ ಯಾಕೆ ಈ ಥರ ಬುದ್ಧಿ ಕಲ್ತ್ಕೊಂಡ್ರು? ದುಡ್ಡು ಬಂದಂಗೆಲ್ಲ ಆ ರೀತಿನೇ ಅಂತೆ. ಅಯ್ಯೋ, ಒಂಥರ ಮನುಷ್ಯನಿಗೆ ಅಹಂಕಾರ ಬರುತ್ತೆ ಅಂತಾರಲ್ಲ, ಆಗ ಹಂಗೆ ನೋಡಿ ಎಂಥ ಕೆಲಸ ಆಯಿತು. ಅಲ್ಲ ಋತು ಅಕ್ಕ ಎಷ್ಟು ಒಳ್ಳೆತನ, ಎಷ್ಟು ಒಳ್ಳೆ ಮನಸ್ಸಿದ್ದವರು ಈ ರೀತಿ ಯಾಕೆ ಈ ರೀತಿ ಮನಸ್ಸು ಬದಲಾಯ್ತು ಇವ್ರದ್ದು? 4 ಸೈಟ್ ಒಂದೇ ಹತ್ರನೇ ತಗೊಂಡವಳಂತೆ. ಎಲ್ಲಾನ ಒಂದು 4 ಸೈಟ್ ಟೌನಲ್ಲಿ ತಗೊಂಡಿರೋದಕ್ಕೆ ಇವಾಗ ಒಂದು ಹೆಂಗಲ್ಲ ಅಂದ್ರೆ ಒಂದು 30-40 ಲಕ್ಷಕ್ಕೆ ಏನೋ ಹೋಗ್ತಾವಂತಪ್ಪ. 40-50 ಲಕ್ಷಕ್ಕೇನೋ ಹೋಗ್ತಾವಂತೆ. 30-40 ಲಕ್ಷಕ್ಕೇನೋ ಅಂದಂಗೆ ಆಯಿತು. ಅದಕ್ಕೆ ಇವಾಗ ಒಂಥರ ಜಂಬ ಬಂದ್ಬಿಟ್ಟೈತಿ. ಎಲ್ಲ ಜನ ಕಷ್ಟಪಡ್ತಾ ಇರೋದು ನೋಡಿ, ಗಂಡಂಗೆ ಬೇರೆ 80ರಿಂದ 1 ಲಕ್ಷ ಸಂಬಳ ಆಯಿತು. ಅವಾಗಿಂದನು ಅಯ್ಯೋ ನಾವೇ ಚೆನ್ನಾಗಿರ್ಬೇಕು, ನಾವೇ ಇದು ಅನ್ನಂಗೆ ಹಂಗೆ ಮನುಷ್ಯನಿಗೆ. ಅಯ್ಯೋ ದುಡ್ಡು ಬತ್ತಿದಂಗೆ ಅಂಥವ್ರಿಗೂ ಅಹಂಕಾರನ ಜಾಸ್ತಿ ಆಗಿ ಆಗುತ್ತೆ. ದುಡ್ಡಿಂದಲೇ ಎಲ್ಲ ಅಂತಾರಲ್ಲ ಹಂಗೆ. ಅಯ್ಯೋ ದುಡ್ಡಿದ್ರೆ ಅದು ಯಾರೂ ನೋಡಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಮಾತಾಡಿಸ್ತಾರೆ. ಹಂಗೆ ಹಿಂಗೆ ಅಂತ ರ್ಯಾಶಾಗಿ ಮಾತಾಡೋರು ಅವರು ಹಂಗೆ ಮಾತಾಡ್ತಾರೆ ಅಷ್ಟೇ. ಫಸ್ಟು ನಾವು ಸರಿಯಾಗಿರೋದು ನೋಡಬೇಕು. ಅಂದರೆ ಕಾರ್ ತಗೊಂಡ್ರೆ ಭಾಳ ಕಷ್ಟ ಇಲ್ಲ. ಜಾಸ್ತಿ ಸುಮ್ಮನೆ ಖರ್ಚುಗಳು. ಸುಮ್ಮನೆ ಬಿಡೋರು ಅಕ್ಕ ಏನಕ್ಕೆ ಬರ್ತಾ ಇದ್ದಾರೆ. ನಮ್ಮ ಚಿಕ್ಕಮ್ಮ ಹೋಗ್ತಾ ಇತ್ತು, ಅಲ್ಲಿಗೇನೋ ಹೋಗ್ತಾ ಇದ್ದಾರೆ. ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಈ ಚಿಕ್ಕಮ್ಮನ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಗೊತ್ತಾಯ್ತೆ ನೋಡಿ ನಮ್ಮ ಚಿಕ್ಕಮ್ಮ.
ಕಾರ್ ತಗೊಂಡಿವಲ್ಲ ಮಂದಾರ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬಿಡು, ನಾವು ಮಾಡೋದೆಲ್ಲ ಯಾರಿಗಾಗಿ, ಎಲ್ಲನ ಅವ್ರಿಗೆ ಅಲ್ವೇ. ನಾನು ಅಲ್ಲ ನಮ್ಮಯ್ಯಪ್ಪಗೆ ಹೇಳ್ಬಿಟ್ಟಿದ್ದೀನಿ ಎಲ್ಲ ಆಸ್ತಿನೂ ಲವ ಕುಶನ್ಗೆ ಬರೆದು ಬಿಡಪ್ಪ, ನೀನೇನು ತಲೆ ಕೆಡಿಸ್ಕೊಬೇಡ. ಇನ್ನು ವ್ಯಾಪಾರದೆಲ್ಲ ಏನಿದ್ರು ಎಲ್ಲ ಅವ್ರಿಗೆ ಬಿಟ್ಬಿಡು, ಅವರೇ ಬಂದಿರೋ ಲಾಭ ನಷ್ಟ ಎಲ್ಲ ಅವರೇ ನೋಡ್ಕೊಂಡು ಅವರೇ ಚೆನ್ನಾಗಿರ್ತಾರೆ ಅಂತೇಳಿ ಹೇಳ್ಬಿಟ್ಟಿದ್ದೀನಿ. ನಮ್ಮಯ್ಯಪ್ಪ ಇರೋ ಬರೋ ಆಸ್ತಿ ಏನೈತೆ ಎಲ್ಲ ಲವ ಕುಶನ್ಗೆ ಕೊಡಪ್ಪ ಅಂತ ಹೇಳಿದ್ವಿ. ನಾವೇ ಮತ್ತೆ ಕಾರ್ ಕೊಡಿಸಿದ್ದು ಮಂದಾರ. ನಮ್ಮ ಚಿಕ್ಕಮ್ಮ ಹೆಂಗೆ ಹೇಳ್ತಾ ಇದ್ದೆ, ನಾವೇ ಕೊಡ್ಸಿರೋದು ಅಂತೈತಿ. ನನಗೆ ಡೌಟ್ ಇತ್ತು, ಇವಾಗ ಬಗೆಹರಿತು. ಯಾರು ಕೊಡ್ಸಿರೋದ, ಏನು ಅವರೇ ತಂದಿರೋದ, ದುಡ್ಡೆಲ್ಲಿ ಕೇಳಿದ್ರು ತರೋಕ್ಕಾದ್ರೆ ಯಾರು ಹೆಂಗೆ ಕೊಡಿಸ್ತಾರೆ ಅಂತ ಅದನ್ನೆಲ್ಲ ಯೋಚನೆ ಮಾಡಿದೆ. ಅದನ್ನೆಲ್ಲ ಯೋಚನೆ ಮಾಡಿದಕ್ಕೆ ನನಗೆ ಹೆಂಗೋ ಆಯ್ತತ್ತ, ಅವರೇ ಕೊಡ್ಸಿರೋದಂತ. ಇನ್ನಮ್ಮ ಎಲ್ಲಿಗೆ ಹೋಗ್ತೀಯಮ್ಮ? ಗೌರಮ್ಮಕ್ಕ, ಮತ್ತೆ ನಮ್ಮ ಅಯ್ಯಪ್ಪ ಕಾರ್ ಕೊಡ್ಸೈತೆ ಲವ ಕುಶನ್ಗೆ, ಅದಕ್ಕೆ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಪೂಜೆ ಮಾಡಿಸ್ಕೊಂಡು ಹಂಗೆ ತೀರ್ಥ ಪ್ರಸಾದ ಅದು ತಗೊಂಬರೋಣ ಅಂತೇಳಿ ಹೋಗ್ತಾ ಇದೀವ. ಹೊಸ ಕಾರ್ ಬೇರೆ, ಇಬ್ರು ಡ್ಯೂಟಿಗೆ ಹೋಗೋಕ್ಕೂ ಮಳೆ ಬೇರೆ ಬರುತ್ತಲ್ಲ, ಡ್ಯೂಟಿಗೆ ಹೋಗೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಅದಕ್ಕೆ ಕಾರ್ ಕೊಡಿಸಿದ್ದೀವಿ ನಾವೇನು. ನಾನೇ ಹೇಳಿದೆ, ಅವ್ರೇನು ಕೇಳಲಿಲ್ಲ ಕಣಮ್ಮ, ಒಂದು ಕಾರ್ ತಗೊಳ್ರಪ್ಪ ಅಂತೇಳಿ ನಾನೇ ಹೇಳಿದೆ. ಇವತ್ತು ತಗೊಂಡಿದ್ಕೂ ಅನುಕೂಲ ಆಗುತ್ತೆ ಅವ್ರಿಗೆ. ನಾನು ಅವರೇ ತಗೊಂಡವ್ರೇನೋ ನೀವೇ ಕೊಡ್ಸಿದ್ರೇನೋ ಅನ್ಕೊಂಡೆ. ಬಿಡು, ಕೊಡಿಸ್ಲೇ. ನಂಗೆ ಚಿಕ್ಕಪ್ಪ ಸೆನಕ್ಕೆ ಇಬ್ರು ಮಕ್ಳು ಸೆನಕ್ಕೆ ಇಷ್ಟಪಡ್ತಾನೆ, ನೀನು ಹಂಗೆ ಲವ ಕುಶನ್ ಇಬ್ರು ಸೆನಕ್ಕೆ ಮಾತಾಡ್ಸೋದು, ಚೆನ್ನಾಗಿ ನೋಡ್ಕೊಂಬೋದು ಎಲ್ಲ ಮಾಡ್ತೀರಾ. ಬಿಡತ್ತ, ಕೊಡ್ಸಿದ್ಕ ಅನುಕೂಲನ ಆಗುತ್ತ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇರೋ ಬರೋ ಆಸ್ತಿ ಎಲ್ಲ ಏನಿದ್ರು ಎಲ್ಲ ಅವರಿಗೆ. ಮತ್ತೆ ನಾವು ಯಾತೆ ತಗೊಂಬ್ಲೇಳು, ಒಂದು ಒಡವೆ ವಸ್ತು ತಗೊಂಬ್ಲೇಳು, ಎಲ್ಲನ ಅದು ಲವ ಕುಶನ್ಗೆ ಸೇರಬೇಕು. ನಾವೇನಿದ್ರು ನಾವು ಇಲ್ಲದ ಕಾಲಕ್ಕೆ ಎಲ್ಲ ಲವ ಕುಶನ್ಗೆ ಕೊಡೋದು. ಹೆಂಗ ಬಿಡಿ, ಮತ್ತೆ ಅನುಕೂಲ ಮಾಡ್ಕೊಂಡು ಕೊಡ್ರಿ. ನಡಿಯಮ್ಮ ಮಂದಾರ, ಹೋಗೋಣ. ಹೋಗಿ ಬರಬೇಕು, ಬೇಗ ಹೋಗಿ ಬರೋಣ ಅತ್ಲಾಗೆ. ಇವರೇ ಅಂತೆ ಕೊಡ್ಸಿರೋದು ನೋಡಮ್ಮ. ಎಂತೆಂತ ಅವ್ರು ಇರ್ತಾರೆ, 15-16 ಲಕ್ಷ ಅಂತೆ ಇವರೇ ಕೊಡ್ಸಿವ್ರಂತೆ. ಯಾಕೆ ಮಾಡಿದ್ರು ಎಲ್ಲ ಇವ್ರಿಗೆ ಅಂತೆ. ಋತಮಂಗರ್ ನಿನ್ಗೆ ಯಾಕೆ ಸಿಗಲ್ಲ ಕಣೆ, ಸಿಗ್ದಿದ್ರೊಟ್ಟೆ ಬಿಡು, ಏನೂ ಬೇಕಾಗಿಲ್ಲ, ಎಲ್ಲ ಅವ್ರಿಗೆ ಮಾಡ್ಲಾಳು. ಅಲ್ಲ ನೋಡು, ನಾವೇನು ಮಾಡಿದ್ವಿ ಎಲ್ಲ ಅವ್ರಿಗೆ ಮಾಡ್ಕೊಡ್ತಾರೆ. ನಾಳೆಲಿಂದ ತಡಿ, ನನ್ನ ಮನೆ ಬಾಗಿಲಿಗೆ ಬರ್ಬೇಕು ಇವ್ರು ಇಬ್ರು, ಹಂಗಾಗುತ್ತೆ. ನಮ್ಮ ಮೇಲೆ ಇದು ಮಾಡಿದಾರಲ್ಲ, ಯಾವತ್ತೂ ಉದ್ಧಾರ ಆಗಿಲ್ಲ ಪಾಪ. ಹಿಂಗೆ ಮಾಡಬಾರ್ದು ಅಲ್ಲ. ಈ ಮನೆ ಹೆಣ್ಮಗ್ಳು ಅಂದಮೇಲೆ ಇವ್ರಿಗೂ ಒಂದು ಸ್ವಲ್ಪ ಸೇರಬೇಕು ನೋಡು. ಅವ್ರಿಗೆ ಕಾರ್ ಕೊಡಿಸವ್ರೆ, ಇವಾಗ ಹೆಂಗೆ ಹೇಳ್ತಾರೆ, ಒಂಥರ ನಿದ್ದೆನೇ ಬರ್ದಂಗೆ ಹೇಳ್ಬಿಟ್ಲಲ್ಲ ಈ ಅಮ್ಮ ಬಂದ್ಬಿಟ್ಟು. ಹಿಂಗೆ ಹೇಳೋದು ಗೊತ್ತಾಗಲ್ವ ಸ್ವಲ್ಪನಾದ್ರೂ? ಏನು ಹೇಳೋಣ ಏನೋ, ನನಗಂತೂ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಂಥವ್ರಿಗೆಲ್ಲ. ಪಾಪ ಹಿಂಗೆ ಮಾಡಬಾರ್ದು ಋತು ಅಕ್ಕನಿಗೆ. ಹೊಟ್ಟೆ ಉರಿತೈತೆ ಗೌರಮ್ಮಕ್ಕ. ಅಲ್ಲ ನೋಡು, ನಾವು ಎಷ್ಟು ಚೆನ್ನಾಗೆಲ್ಲ ನೋಡ್ಕೊಂಡು, ನಾನು ಅವಾಗ ನಮ್ಮ ಚಿಕ್ಕಪ್ಪನಿಗೆ ಚೆನ್ನಾಗಿಲ್ದಾಗ ಹಾಸ್ಪಿಟ್ಲಾಗೆ ಒಂದು ವಾರ ಇತ್ತು. ಅವಾಗ ವಾಂತಿ ಬೇರೆ ಆಗಿ ಅವಾಗ ಒಂದು ವಾರ ಹೋಗಿ ನೋಡ್ಕೊಂಡಿದ್ದೀನಿ, ಊಟ ಎಲ್ಲ ತಗೊಂಡೋಗಿ ಕೊಟ್ಟಿದ್ದೀನಿ, ಹಿಂಗೆ ನೋಡ್ಕೊಂಡಿದ್ದೀನಿ. ಆಸರೆ ಇಲ್ದವ್ರು ನೋಡಿ ಇವತ್ತು ಅವ್ರಿಗೆ ಕಾರ್ ಕೊಡ್ಸವ್ರೆ. ಇನ್ನು ನಮ್ಮ ಚಿಕ್ಕಮ್ಮ ಇನ್ನು ನನಗೆ ಇದು ಬರ್ದಂಗೆ ಹೇಳ್ತಾವಳೆ, ಎಲ್ಲ ಇರೋ ಬರೋದೆಲ್ಲ ಏನೆಲ್ಲ ಲವ ಕುಶನ್ಗೆ ಹಂಗೆ ಹಿಂಗೆ ಏನೂ ಗೊತ್ತಿಲ್ಲ ನನಗೆ. ಅದೇನು ಸೀಕ್ರೆಟಾಗಿ ಏನು ಇಟ್ಕೊಂಡವಳು ಏನು ಯಪ್ಪ ಒಂದು ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಭಾಳ ಒಂಥರ ಇದು ಮಾಡ್ತಾರೆ ಗೊತ್ತಾ. ಒಳ್ಳೇದು ಮಾಡ್ತಾರೆ, ಒಳ್ಳೇದಾಗಲ್ಲ ಬಿಡು. ನಾವು ಹೆಂಗೆಲ್ಲ ನೋಡ್ಕೊಂಡು ಇದು ಮಾಡಿದ್ವಿ ನೋಡಿ, ಇವತ್ತು ನಮಗೆ ಅವರೆಲ್ಲ ಶತ್ರುಗಳಾದರು. ನಮ್ಮ ಚಿಕ್ಕಮ್ಮ ನಾನು ಇರೋದು ನೋಡಿ ಬಾಯಿ ಬಿಟ್ಟು ಹೇಳೇ ಬಿಡ್ತು. ಅಲ್ಲ ನನಗೆಷ್ಟು ಹೊಟ್ಟೆ ಉರಿತೈತೆ ಹೇಳ್ರಿ. ಎಲ್ಲ ಇರೋ ಬರೋದೆಲ್ಲ ಅವ್ರಿಗೆ ಕೊಟ್ಟು ಎಲ್ಲ ಆಸ್ತಿ ಎಲ್ಲ ಕೊಡ್ತೀನಿ, ಕಾರ್ ಕೊಡಿಸಿ ನಾನೇ ಕಾರ್ ಕೊಡಿಸಿರೋದು ಅಂತ ಹೇಳಿ ಎಲ್ಲ ಇರೋ ಬರೋದೆಲ್ಲ ನಾವು ಲವ ಕುಶನ್ಗೆ ಬರಿತೀವಿ ಅಂತ ಹೇಳಿದ್ರೆ ನನಗೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ. ನೀವೇ ಹೇಳಿ, ಯಾರಿಗೆ ಆಗಲಿ ಉರಿಯುತ್ತೋ ಇಲ್ವೋ? ಉರಿದೇ ಉರಿತೈತೆ. ನೋಡ್ತಾ ಇರಿ, ಆಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.